ಹಲೋ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗಾಣದ ಎಣ್ಣೆ ಅಂದ್ರೇನು, ಅದು ಯಾವ ರೀತಿ ತಯಾರಾಗುತ್ತೆ, ಗಾಣದ ಎಣ್ಣೆಯನ್ನು ಪ್ರತಿದಿನ ಬಳಸೋದ್ರಿಂದ ನಮ್ಮ ಆರೋಗ್ಯಕ್ಕೆ ಏನೆಲ್ಲ ಉಪಯೋಗ ಆಗುತ್ತೆ ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವೀಕ್ಷಕರೇ, ಈಗಿನ ಲೈಫ್ ಸ್ಟೈಲಲ್ಲಿ ಪ್ರಿಸರ್ವೇಟಿವ್ಸ್ ಆ್ಯಡ್ ಆಗಿರೋ ರಿಫೈನ್ಡ್ ಆಯಿಲನ್ನು ಯೂಸ್ ಮಾಡ್ತಾ ಇರೋದ್ರಿಂದ ಅನಾರೋಗ್ಯ ಹೆಚ್ಚಾಗ್ತಾ ಇದೆ, ಲೈಫ್ ಸ್ಪ್ಯಾನ್ ಕಡಿಮೆ ಆಗ್ತಾ ಇದೆ. ಆದರೆ ನಮ್ಮ ದೈನಂದಿನ ಬದುಕಿನಲ್ಲಿ ಗಾಣದ ಎಣ್ಣೆಯನ್ನು ಉಪಯೋಗಿಸೋದ್ರಿಂದ ಕೂದಲಿನ ಆರೋಗ್ಯ ಹೆಚ್ಚಾಗುತ್ತೆ, ಚರ್ಮದ ಕಾಂತಿ ವೃದ್ಧಿ ಆಗುತ್ತೆ, ಜೊತೆಗೆ ಆರೋಗ್ಯ ಸ್ಥಿರವಾಗಿರುತ್ತೆ. ಸೊ ಗಾಣದ ಎಣ್ಣೆ ಯಾವ ರೀತಿ ತಯಾರಾಗುತ್ತೆ ಅನ್ನೋದನ್ನು ಪ್ರಾಕ್ಟಿಕಲ್ ಆಗಿ ತಿಳ್ಕೊಳ್ಳೋಣ ಬನ್ನಿ. ಇಲ್ಲಿಗೆ ನಾವೇನು ರಾ ಮೆಟೀರಿಯಲ್ ತಂದಿರ್ತೀವಿ ಅಂದರೆ ಕೊಬ್ಬರಿ ಅಥವಾ ಕಡಲೆ ಬೀಜ, ಅದನ್ನು ಫಸ್ಟ್ ವೆಯ್ಟ್ ಹಾಕ್ತಾರೆ. ನಾವು ತೊಗೊಂಬಂದಿರೋದು ಕೊಬ್ಬರಿ ಟೋಟಲ್ 32.5 kg ಇದೆ. ವೀಕ್ಷಕರೇ, ಇದು ಗಾಣದ ಮಿಷಿನ್ ನೀವು ನೋಡ್ತಾ ಇರೋದು. ಸೊ ಇದೆಲ್ಲ ಕಂಪ್ಲೀಟೆಡ್ ಕವರ್ ಆಗಿರೋದು ಶೀಟ್ ಮೆಟಲ್ಲು. ಇದ್ರ ಕೆಳಗಡೆ ಕಲ್ಲಿದೆ. ಸೊ ಕಲ್ಲಿಗೆ ಈ ಶೀಟ್ ಮೆಟಲ್ನ ಕವರ್ ಮಾಡಿದ್ದಾರೆ. ಹೊಂಗೆ ಬೀಜ ಆಗಿರ್ಬೋದು, ಕಡಲೆ ಬೀಜ ಆಗಿರ್ಬೋದು, ಕೊಬ್ಬರಿ ಆಗಿರ್ಬೋದು, ಮತ್ತು ಎಳ್ಳಾಗಿರ್ಬೋದು, ಏನೇ ರಾ ಮೆಟೀರಿಯಲ್ಸ್ ತೊಗೊಂಬಂದರು ಇಲ್ಲಿಂದ ಹಾಕ್ತಾರೆ. ಅದು ಸುತ್ತಿ ಅದರಲ್ಲಿರೋವಂಥ ಎಣ್ಣೆಯನ್ನು ಬಿಡುಗಡೆ ಮಾಡುತ್ತೆ. ಸೊ ಆ ಎಣ್ಣೆ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಈ ಕಲ್ಲಲ್ಲಿ ಹೋಲು, ಈ ಹೋಲಿಂದ ಹೊರಗಡೆ ಬರುತ್ತೆ. ಸೊ ಈ ಒಂದು ಬಾಕ್ಸ್ಗಳಿಗೆ ಆ ಎಣ್ಣೆ ಬಂದು ಸ್ಟೋರ್ ಆಗುತ್ತೆ. ಸೊ ಇಲ್ಲಿ ಈ ಮೋಟರ್ನ 2 hours ಸೆಟ್ ಮಾಡಿರ್ತಾರೆ. ಇಟ್ ಡಿಪೆಂಡ್ಸ್ ಆನ್ ಕೆಪಾಸಿಟಿ, ಅಂದರೆ ನಾವು ಎಷ್ಟು ಕ್ವಾಂಟಿಟಿ ಹಾಕ್ತೀವೋ ಅಷ್ಟು ಕ್ವಾಂಟಿಟಿ ಮೇಲೆ ಅವರು ಮೋಟ್ರ್ ಟೈಮಿಂಗ್ಸನ್ನು ಸೆಟ್ ಮಾಡಿರ್ತಾರೆ. ಸೊ ಈ ಮೋಟ್ರು ತಿರುಗ್ತಾ ಆ ರಾ ಮೆಟೀರಿಯಲ್ಲಿರೋ ಎಣ್ಣೆಯನ್ನು ರಿಲೀಸ್ ಮಾಡುತ್ತೆ. ಸೊ ಆ ಎಣ್ಣೆ ಇಲ್ಲಿಂದ ಬಂದು ಬಾಕ್ಸಿಗೆ ಬರುತ್ತೆ. ಕೊಬ್ಬರಿಯನ್ನು ಮಿಷಿನ್ಗೆ ಹಾಕಿದ್ಮೇಲೆ ಅದು ಕ್ರಷ್ ಆಗಿ ಈ ಥರ ಪುಡಿ ಆಗುತ್ತೆ. ಇದನ್ನು ಇಂಡಿ ಅಂತ ಹೇಳ್ತಾರೆ. ಯೂಶುವಲಿ ಇಂಡಿಯನ್ನು ಹಸು ಕರುಗಳಿಗೆ ತಿನ್ನೋದಕ್ಕೆ ಕೊಡ್ತಾರೆ. ಇದನ್ನು ನಾವು ಕೂಡ ತಿನ್ಬೋದು. ಆ್ಯಂಡ್ ಇದನ್ನು ಕೊಬ್ಬರಿ ಮಿಠಾಯಿ ಮಾಡಿ ತಿನ್ನೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ. ಕೊಬ್ಬರಿ ಆಗಲಿ ಕಡಲೆ ಬೀಜ ಆಗಲಿ ನೀವೇ ಪರ್ಚೇಸ್ ಮಾಡಿ ಗಾಣಕ್ಕೆ ಹಾಕಿಸ್ತಾ ಇದ್ದೀರಾ ಎಣ್ಣೆ ತೆಗಿಯೋದಕ್ಕೆ ಅಂತ ಅಂದರೆ ಒಂದು ಟಿಪ್ ಫಾಲೋ ಮಾಡಿ. ಇದನ್ನು ಚೆನ್ನಾಗಿ ಬಿಸಿಲಲ್ಲಿ ಒಂದು 2-3 ದಿನ ಒಣಗಿಸಿ. ಕೊಬ್ಬರಿ ಕಡಲೆ ಬೀಜ ಬಿಸಿಲಲ್ಲಿ ಒಣಗಿದಷ್ಟು ಎಣ್ಣೆ ಚೆನ್ನಾಗಿ ಬರುತ್ತೆ. ನಾವು ಒಟ್ಟು 32 kg ಕೊಬ್ಬರಿ ತಗೊಂಡೋಗಿದ್ದು. ನಮಗೆ ಅಪ್ರಾಕ್ಸಿಮೇಟ್ಲಿ ಒಂದು 18 kg ಎಣ್ಣೆ ಬರ್ಬೋದು ಅಂತ ನಾವು ಎಕ್ಸ್ಪೆಕ್ಟ್ ಮಾಡಿದ್ದು. ಆದರೆ ನಮಗೆ 20 kg ಎಣ್ಣೆ ಬಂತು. ರಾ ಮೆಟೀರಿಯಲ್ ನಮ್ಮದೇ ಇದ್ದಿದ್ದರಿಂದ kg 24 ರೂಪಾಯಿ ಹೇಳಿದ್ರು. ಸೊ ಇಂಡಿ ಎಲ್ಲ ನಾವು ತಗೊಳ್ಳಿಲ್ಲ, ಅವ್ರಿಗೆ ಕೊಟ್ಟು ಆ ಇಂಡಿ ಚಾರ್ಜಸ್ ಪರ್ kg ಏನಿದೆ ಅದು ಮೈನಸ್ ಮಾಡಿಕೊಂಡು 1 kg ಎಣ್ಣೆಗೆ ನಮಗೆ ಅಪ್ರಾಕ್ಸಿಮೇಟ್ಲಿ 17 ರೂಪೀಸ್ ಬಿಟ್ಟು. ಸೊ ಟೋಟಲ್ 20 kg ಎಣ್ಣೆಗೆ ಅರೌಂಡ್ 500 ರೂಪೀಸ್ ಕಾಸ್ಟ್ ಆಯಿತು. ವೀಕ್ಷಕರೇ, ನೋಡಿದ್ರಲ್ಲ, ಪ್ರಿಸರ್ವೇಟಿವ್ ಮಿಕ್ಸ್ಡ್ ಆಯಿಲಿಂದ ದೂರ ಇರಿ. ನಮ್ಮ ದೇಸಿ ಸ್ಟೈಲಲ್ಲಿ ತಯಾರು ಮಾಡೋ ಗಾಣದ ಎಣ್ಣೆನ ಉಪಯೋಗಿಸಿ ಆರೋಗ್ಯವನ್ನು ಕಾಪಾಡ್ಕೊಳ್ಳಿ.